ಧೂಮಪಾನದಿಂದ ಧೂಮಪಾನದಿಂದ ಅನೇಕ ರೀತಿಯ ಅನಾಹುತಗಳಾಗುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ವಿದೇಶಗಳಲ್ಲಿ ಈ ಧೂಮಪಾನದ ಹವ್ಯಾಸ ಹೆಚ್ಚಿತು ಮತ್ತು ಅದನ್ನ ಮಾರುಕಟ್ಟೆಯ ದೃಷ್ಟಿಯಿಂದ ಬಹಳಷ್ಟು ಕಂಪನಿಗಳು ಜಾಹೀರಾತು ಮತ್ತು ಇತರ ಆಕರ್ಷಕ ಪ್ರಚಾರಗಳ ಮೂಲಕ ಅದರ ಹವ್ಯಾಸವನ್ನ ಜನರಲ್ಲಿ ಹೆಚ್ಚಿಸಿದ್ರು. ಅದರಿಂದ ಅಲ್ಲಿ ಪುರುಷರಲ್ಲದೆ ಮಹಿಳೆಯರು ಕೂಡ ಧೂಮಪಾನದ ಸೇವನೆಗೆ ಒಳಗಾದರು. ನಮ್ಮ ದೇಶದಲ್ಲಿ ಕೂಡ ಈ ಹವ್ಯಾಸವನ್ನ ಕಳೆದ ನೂರಾರು ವರ್ಷಗಳಿಂದ ಬೆಳೆಸಿಕೊಂಡು ಬಂದಿದ್ದಾರೆ. ಅದರಿಂದ ಆಗತಕ್ಕಂಥ ಅನಾಹುತಗಳು, ಅನಾರೋಗ್ಯ ಮತ್ತು ಪರಿಸರ ಮಾಲಿನ್ಯ ಇವೆಲ್ಲವೂ ಕೂಡ ಬಹಳ ತೀವ್ರವಾಗಿ ಹಾನಿಕರವಾಗಿ ಪರಿಣಮಿಸಿದೆ. ನನ್ನ ದೃಷ್ಟಿಯಲ್ಲಿ ಭಾರತ ದೇಶದಲ್ಲಿ ಕಳೆದ 50 ವರ್ಷದಲ್ಲಿ ಬಹಿರಂಗವಾಗಿ ಧೂಮಪಾನ ಮಾಡುವಂತವರ ಸಂಖ್ಯೆ ಕಡಿಮೆ ಆಗಿದೆ ಮತ್ತು ಬಹಳಷ್ಟು ಮಂದಿ ಇತ್ತೀಚೆಗೆ ಧೂಮಪಾನವನ್ನ ಬಿಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಕೂಡ ಧೂಮಪಾನದ ಹವ್ಯಾಸ ಕಡಿಮೆ ಆಗ್ತಾ ಇದೆ. ಆದ್ರೂ ಖಂಡಿತವಾಗಿ ಜನತೆ ಎಚ್ಚೆತ್ತು ಈ ಧೂಮಪಾನದ ಹವ್ಯಾಸವನ್ನು ಬಿಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಸಾರ್ವಜನಿಕವಾಗಿ ಧೂಮಪಾನದ ಹವ್ಯಾಸಗಳನ್ನ ಇತರರಿಗೆ ಬಹಳ ವಿಜೃಂಭಿಸುವಂತೆ, ಅದರಿಂದ ಬಹಳ ನಮಗೆ ಘನತೆಗೆ ಹೆಚ್ಚಾಗುತ್ತೆ ಅನ್ನುವ ದೃಷ್ಟಿಯಿಂದ ಸೇವನೆ ಮಾಡದಂತೆ ಜಾಗೃತಿ ವಹಿಸಬೇಕು. ನಾವು ನಮ್ಮ ಕ್ಷೇತ್ರದ ವತಿಯಿಂದ ಶಾಲೆ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಸ್ವಾಸ್ಥ್ಯ ಸಂಕಲ್ಪ ಅಂತ ಹೇಳಿ. ಈ ಸ್ವಾಸ್ಥ್ಯ ಸಂಕಲ್ಪದ ಉದ್ದೇಶ ಏನು ಅಂತಂದ್ರೆ ಸ್ವಾಸ್ಥ್ಯ ಸಂಕಲ್ಪದ ಒಂದು ಉದ್ದೇಶ ಏನು ಅಂತಂದ್ರೆ ಮಕ್ಕಳು, ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತೆ ಧೂಮಪಾನದ ಆಕರ್ಷಣೆಗೆ ಬೀಳದಂತೆ ಮಾಡುವುದೇ ಈ ಕಾರ್ಯಕ್ರಮದ ಪ್ರಯತ್ನ. ಇದು ಕೂಡ ಬಹಳ ಯಶಸ್ವಿಯಾಗಿ ನಡೀತಾ ಇದೆ.